ಮಳೆ ಇಲ್ಲದೆ ರೈತ ಕಂಗಾಲಾಗಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿಯಿಂದ ಬರ ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಶಾಸಕರು ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಇದ್ದಾರೆ. ಸರ್, ಏನು ಬರ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀರಿ? ಈಗಾಗಲೇ ಏನು ಹೇಳ್ತೀರಿ? ಈಗಾಗಲೇ ನಾನು ಸತತವಾಗಿ ಹಳ್ಳಿಯಲ್ಲಿ ತಿರುಗಾಡ್ತಕ್ಕಂಥ ಸಂದರ್ಭದಲ್ಲಿ ಬರ ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥದ್ದು. ಈಗಾಗಲೇ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಈ ರೀತಿ ಬೆಳೆ ಇವತ್ತು ಸಂಪೂರ್ಣ ಹಾನಿಯಾದಾಗ ಇವತ್ತು ರೈತನಿಗೆ ನೆರವಿಗೆ ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. 27,000ರಿಂದ 34,000ವರೆಗೆ ಕೂಡ ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ. 24 ಗಂಟೆಯಲ್ಲಿ ಜಮಾ ಮಾಡಿದ್ದೇವೆ. ನಾನೇ 2 ಜಿಲ್ಲಾ ಉಸ್ತುವಾರಿ ಮತ್ತು ಧಾರವಾಡದಲ್ಲಿದ್ದಾಗ ಇವತ್ತು ಈ ರೀತಿ ರೈತನ ನೆರವಿಗೆ ಬರ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ ರಾಜ್ಯದಲ್ಲಿ ಬರ ಇದೆ ಅಂತೇಳಿ. ಇವತ್ತು ಮತ್ತೆ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳನ್ನು ಕರೆಸಿ ಮತ್ತೊಂದು ಇವತ್ತು ನಾಟಕ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಬೇಗನೆ ರೈತನಿಗೆ ಪರಿಹಾರ ಕೊಡಬೇಕನ್ನುವಂಥ ಒತ್ತಾಯ ಮಾಡ್ತೇವೆ. ಈಗಾಗಲೇ ವಿಧಾನ ಪರಿಷತ್ ರವಿಕುಮಾರ್ ಸರ್ ಕೂಡ ಇದ್ದಾರೆ. ಸರ್, ಎಲ್ಲೆಲ್ಲಿ ಹೋಗಿ ಬಂದ್ರಿ ಸರ್? ಈಗಾಗಲೇ ಬರ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿರಿ ಧಾರವಾಡ ನೋಡಿ, ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೀವಿ, ಇವತ್ತು ಧಾರವಾಡ ಜಿಲ್ಲೆಗೆ ಬಂದಿದ್ದೀವಿ, ನಾಳೆ ಬಾಗಲಕೋಟೆಗೆ ಹೋಗ್ತಿದ್ದೀವಿ. ಈಗ ನೋಡಿ ಅವನ ರೈತ ಇದ್ದಾನೆ, ಅವನ್ ಗೋಳ್ ಕೇಳೋರು ಯಾರು? ಆದ್ರಿಂದ ನಾವು ಆಗ್ರಹ ಪಡಿಸ್ತೀವಿ ಏನಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಹೇಳಿದ ತರ ಈ ಸರಿ ಬರ ಇದೆ, ವಿಪರೀತ ಬರ ಇದೆ, ಬಿತ್ತಕ್ಕೆ ಹೋಗ್ಬೇಡಿ ಮಳೆ ಬರಲ್ಲ ಅಂತ ಹೇಳಿದ್ದಾರೆ, ನೀರು ಕುಡಿಯಕ್ಕೆ ಹೋಗ್ಬೇಡಿ ಮಳೆ ಬರಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ನಾನು ಆಗ್ರಹ ಪಡಿಸೋದೇನು ಅಂತ ಹೇಳಿದ್ರೆ, ರೈತ ಇವತ್ತೇನು ಬಿತ್ತಿದ್ದಾನೆ, ಖರ್ಚು ಮಾಡಿದ್ದಾನೆ, ಬಂಗಾರ ಒತ್ತೆ ಇಟ್ಟಿದ್ದಾನೆ ಮನೆಯಲ್ಲಿ ಅಲ್ಪ ಸ್ವಲ್ಪ ಇದ್ದಿದ್ದು ಕೂಡ. ಹಾಗಾಗಿ ರೈತರ ಸಾಲವನ್ನು ಕೂಡಲೇ ಮನ್ನಾ ಮಾಡಬೇಕು. ಎರಡನೇದಾಗಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ರೈತನಿಗೆ. ಮೊದಲನೇ ಹಂತವಾಗಿ 25,000 ರೂಪಾಯಿ ಬಿಡುಗಡೆ ಮಾಡಿ. ಮೂರನೇದು ಬೆಳೆ ವಿಮೆಯನ್ನು ಸರ್ಕಾರನೇ ಕಟ್ಟಬೇಕು. ಕರ್ನಾಟಕ ರಾಜ್ಯನ ಬರ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ರೈತರ ಪರವಾಗಿ ನಾವು ಸದನವನ್ನು ಈ ಸರಿ ನಡೆಯಕ್ಕೆ ಬಿಡೋದಿಲ್ಲ. ನೀವು ಯಾಕೆ ಇದುವರೆಗೂ ಕರ್ನಾಟಕ ರಾಜ್ಯನ ಬರ ರಾಜ್ಯ ಅಂತ ಘೋಷಣೆ ಮಾಡಿಲ್ಲ? ಇಷ್ಟು ದಿವಸ ಏನು ಕತ್ಲಿತ್ತ? ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಇವತ್ತು ಹೋಗ್ತಾ ಇದ್ದೀರಿ ಅಧ್ಯಯನ ಮಾಡಕ್ಕೆ. ಇಷ್ಟು ದಿನ ಏನು ಮಾಡಿದ್ರು? 14 ಜನ ಮಿನಿಸ್ಟರ್ಸು, ಶಾಸಕರು ಏನು ಮಾಡಿದ್ರು? ಮಂತ್ರಿ ಆಗೋಂಥ ಶಾಸಕರಾದರೂ ಏನು ಮಾಡಿದ್ರು? ಯಾಕೆ ರಾಜ್ಯದಲ್ಲಿ ಬರ ಅಧ್ಯಯನಕ್ಕೆ ಹೋಗ್ಲಿಲ್ಲ? ಪ್ರತಿಪಕ್ಷ ಇಡೀ ರಾಜ್ಯಾದ್ಯಂತ ಅಧ್ಯಯನ ಮಾಡಿದ ಮೇಲೆ ನೀವು ಹೋಗ್ತಾ ಇದ್ದೀರಾ? ಮತ್ತು ಅಧ್ಯಯನ ಮಾಡಿ ಆದ್ರೂ ಕೂಡ ಏನು ಹೇಳ್ತಾ ಇದ್ದೀರಿ? ಕೇಂದ್ರ ಸರ್ಕಾರಕ್ಕೆ ಬೆರಳು ತೋರಿಸ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಕೂಡಲೇ 25,000 ರೂಪಾಯಿ ಮೊದಲನೇ ಹಂತಕ್ಕೆ ಬಿಡುಗಡೆ ಮಾಡಿ, ರೈತರ ಸಾಲ ಮನ್ನಾ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ಸಾರಿ ರೈತರ ಪರವಾಗಿ ಸೆಷನ್ ನಡೆಯಕ್ಕೆ ಬಿಡೋದಿಲ್ಲ ಅಂತ ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ. ಈಗಾಗಲೇ ಯಾವ್ಯಾವ ಭಾಗಕ್ಕೆ ಭೇಟಿ ಕೊಟ್ಟಿದ್ರಿ? ಅಲ್ಲಿ ಇರ್ತಕ್ಕಂಥ ಬೆಳೆಗಳು ಯಾವ ರೀತಿ ಅಂತ? ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ತುಮಕೂರಿಗೆ ಹೋಗಿದ್ದಾರೆ, ನಮ್ಮ CT ರವಿ ಅವರು ರಾಯಚೂರಿಗೆ ಹೋಗಿದ್ದಾರೆ, ಆಮೇಲೆ ನಮ್ಮ ಅರಗ ಜ್ಞಾನೇಂದ್ರ ಅವರು ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಅಲ್ಲೆಲ್ಲ ಹೋಗಿದ್ದಾರೆ. ನಮ್ಮ ಟೀಮು ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಬೆಳಗಾವಿಗೆಲ್ಲ ಹೋಗ್ತಾ ಇದ್ದೀವಿ. ಹೀಗೆ ಇಡೀ ರಾಜ್ಯಾದ್ಯಂತ 6 ತಂಡಗಳಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ನಮ್ಮ ಅಶೋಕ್ ಅವರು ಕೂಡ ಬಳ್ಳಾರಿಗೆ ಬಂದಿದ್ದರು. ಹೀಗೆ 6 ತಂಡಗಳಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆದಮೇಲೆ ಮಾಡ್ತಾ ಇರುವಾಗ ಎಚ್ಚೆತ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತಿಂದ ಆರಂಭ ಮಾಡ್ತಾ ಇದೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ರು ನಿಮ್ಮವರು? ಅಷ್ಟು ರಿಪೋರ್ಟ್ ತೆಗೆದುಕೊಂಡು ರೈತರ ನೆರವಿಗೆ ಬರೋಕ್ಕಾಗಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಏನು ಗೆಣಸು ತಿಂತಾ ಇದೆಯಾ? ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಪ್ರತಿ ಎಕರೆಗೆ 25,000 ರೂಪಾಯಿ ಬಿಡುಗಡೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಅಂದ್ರೆ ಇಲ್ಲಿರ್ತಕ್ಕಂಥ ಬಿಜೆಪಿ ಈಗಾಗಲೇ ಬರ ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ನೇರವಾಗಿ ಧಾವಿಸ್ಲಿಲ್ಲ ಅಂತಂದ್ರೆ ಈಗಾಗಲೇ ಸದನವನ್ನ ಬಂದ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಬಿಜೆಪಿ ನಾಯಕರು ಈಗಾಗಲೇ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.